ಎಲ್ಲರಿಗೂ ನಮಸ್ಕಾರ. ಉತ್ತಮ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಗಳ ಆಕಾಂಕ್ಷಿ ಪಟ್ಟಿಯನ್ನು ಯಾವ ಥರ ಪರಿಶೀಲಿಸಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಉತ್ತಮ ಪ್ರಜಾಕೀಯ ಪಕ್ಷದ ಆ್ಯಪಿಗೆ ಲಾಗಿನ್ ಆಗಬೇಕು. ಅಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದ ಆಕಾಂಕ್ಷಿಗಳ ಪಟ್ಟಿ, ಆಯ್ಕೆಯಾದ ಆಕಾಂಕ್ಷಿಗಳ ಪಟ್ಟಿ, ಇಲ್ಲಿ ಹೋಗಿ ಕೆಳಗಡೆ ನಮೂದಿಸಲಾಗಿದೆ ಯಾವ ಥರ ಆಯ್ಕೆ ಮಾಡಬೇಕಂತೇಳಿ. ಸೊ ಇಲ್ಲಿ ಬಗ್ಗೆ ಆಕಾಂಕ್ಷಿ ಯಾವುದು ವಿಧಾನಸಭಾ ಚುನಾವಣಾ ಅಂತ ತಗೋಬೇಕು. ಅಲ್ಲಿ ನಿಮ್ಮ ಕ್ಷೇತ್ರ ಯಾವುದಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಶಿರಹಟ್ಟಿ ಕ್ಷೇತ್ರ ಅಂತ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಸೊ ಶಿರಹಟ್ಟಿ ಕ್ಷೇತ್ರ 65ನೇದಿದೆ, 65. ಸೊ ಈ ಥರ ಬೇರೆ ಬೇರೆ ಕ್ಷೇತ್ರದಿದೆ. ನೀವು ನಿಮ್ಮ ಯಾರು ಅಭ್ಯರ್ಥಿ ಇದ್ದಾರೆ ಅವ್ರನ್ನ, ನಿಮ್ಮ ಕ್ಷೇತ್ರದವ್ರನ್ನ ಹುಡುಕಿ ಆಯ್ಕೆ ಮಾಡಿ. ಸೊ ಇಲ್ಲಿ ಶಿರಹಟ್ಟಿ ಅಂತ ಇದೆ. ಸೊ ಕ್ಲಿಕ್ ಮಾಡಿದಾಗ ಶಿರಹಟ್ಟಿ ಕ್ಷೇತ್ರದಿಂದ ಸುಷ್ಮಾ ಸರ್ವದೆ ಅಂತ ಇದೆ. ಸೊ ಇಲ್ಲಿ 3 ಅಂಶಗಳಿವೆ. 3 ಅಂಶಗಳನ್ನು ನಾವು ಫಸ್ಟು ಪರಿಶೀಲಿಸಬೇಕಾಗತ್ತೆ. ಸೊ ಫೇಸ್ಬುಕ್ ಲಿಂಕ್ ಆಗಿರ್ಬೋದು. ಫಸ್ಟಿಗೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಸರ್ವರ್ ಸ್ಲೋ ಆಗಿರುತ್ತೆ. ಸೊ ಪ್ರೊಫೈಲ್ ಓಪನ್ ಆಗುತ್ತೆ, ಆಕಾಂಕ್ಷಿಗಳ ಪ್ರೊಫೈಲು, ಫೇಸ್ಬುಕ್ ಅಕೌಂಟು. ಸೊ ನೀವು ಫೇಸ್ಬುಕ್ ಅಕೌಂಟಲ್ಲಿ ಚೆಕ್ ಮಾಡ್ಬೋದು ಅವರು ಯಾವ ಥರ ಪ್ರಜಾಕೀಯ ಬಗ್ಗೆ ಆ್ಯಕ್ಟಿವ್ ಇದ್ದಾರೆ, ಯಾವ ಥರ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಅಂಥೇಳಿ. ಸೊ ಇದನ್ನು ನೋಡ್ಬೋದು. ಆಮೇಲೆ ನೆಕ್ಸ್ಟ್ ಬ್ಯಾಕ್ ಬಂದು ಮತ್ತು ನಿಮ್ಮ ಆಯ್ಕೆ ಅಲ್ಲಿ ಯಾವ ಕ್ಷೇತ್ರ, ಯಾವ ಅಭ್ಯರ್ಥಿ ಅಂತ ಮತ್ತೆ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಮತ್ತು ಅಗೇನ್ ಶಿರಹಟ್ಟಿ ಕ್ಷೇತ್ರ. ಸೊ ಅಲ್ಲಿ ಓಪನ್ ಮಾಡಿದ್ವಿ. ಸೊ ಇಲ್ಲಿ ನೆಕ್ಸ್ಟಿಗೆ ಅವರು ಸಹಿ ಸಂಗ್ರಹಣೆ ಮಾಡಿರೋಂತಹ ಫೋಟೋಸ್ಗಳಾಗಿರ್ಬೋದು, ವಿಡಿಯೋಸ್ಗಳನ್ನ ಆಗಿರ್ಬೋದು ಚೆಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಫೋಟೋಸ್ಗಳನ್ನ ನೋಡ್ಬೋದು. ಆಮೇಲೆ ಇಲ್ಲಿ ಅಭ್ಯರ್ಥಿಗಳು ಸಹಿ ಮಾಡಿ, ಪ್ರಜೆಗಳು ಸಹಿ ಮಾಡಿ ಕೊಟ್ಟಿರೋಂಥ ಸಹಿ ಸಂಗ್ರಹಣೆ ಇದೆ. ಸೊ ಈ ಸಂಗ್ರಹಣೆಗಳಲ್ಲಿ ನಂಬರ್ಸ್ ಇದೆ. ಸೊ ನೀವು ಅದನ್ನ ನಂಬರ್ಸಿಗೆ ಕಾಲ್ ಮಾಡಿ ಕೇಳ್ಕೊಬೋದು ಪ್ರಜೆಗಳಿಗೆ ಯಾವ ಥರ ಅಭ್ಯರ್ಥಿ ಆಕಾಂಕ್ಷಿಗಳು ಬಂದು ನಿಮಗೆ ಭೇಟಿಯಾಗಿದ್ದಾರೆ, ಏನು ಅದ್ರ ಬಗ್ಗೆ ಯಾವ ಥರ ಹೇಳಿದ್ದಾರೆ, ವಿಚಾರಗಳ ಹಂಚಿಕೆ ಬಗ್ಗೆ ತಿಳ್ಕೊಬೋದು. ನೆಕ್ಸ್ಟಿಗೆ ಇದಕ್ಕೆ ಸಂಬಂಧಪಟ್ಟಿರೋಂಥ ಕೆಲವೊಂದು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತಾರೆ. ಸೊ ನೀವು ಆ ವಿಡಿಯೋಸ್ಗೆ ಹೋಗಿ ವಿಡಿಯೋಸ್ಗಳನ್ನ ಓಪನ್ ಮಾಡಿ ನೋಡ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ಸ್ಲೋ ಆಗುತ್ತೆ, ಸರ್ವರ್ ಪ್ರಾಬ್ಲಮ್ಮು, ನೆಟ್ವರ್ಕ್ ಪ್ರಾಬ್ಲಮ್ಮು, ಅಥವಾ ನಿಮ್ಮ ನೆಟ್ಟದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ, ಕಮ್ಮಿ GB ಏನಾದರೂ ಉಳಿದಿದ್ರೆ ಸೊ ಸ್ಲೋ ಆಗುತ್ತೆ. ಸೊ ಸ್ವಲ್ಪ ಸ್ಲೋ ಆಗುತ್ತೆ. ಸ್ಲೋ ಆಗಿಂದ ಅದು ಓಪನ್ ಆಗುತ್ತೆ, ಟೈಮ್ ತೊಗೊಳುತ್ತೆ. ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಓಪನ್ ಆಗುತ್ತೆ. ಸೊ ನೀವು ಅದನ್ನ ನೋಡ್ಬೋದು, ವೀಕ್ಷಣೆ ಮಾಡ್ಬೋದು ಯಾವ ಥರ ಅವರು ಪ್ರಚಾರ ಮಾಡಿರೋದ್ರ ಬಗ್ಗೆ ಆಗಲಿ ಅಥವಾ ವಿಚಾರಗಳನ್ನು ಹಂಚ್ಕೊಂಡಿರೋ ಬಗ್ಗೆ ವಿಡಿಯೋಗಳನ್ನ ಮಾಡಿರ್ತಾರೆ. ಸೊ ವಿಡಿಯೋಗಳನ್ನು ನೀವು ನೋಡ್ಬೋದಾಗುತ್ತೆ. ಸೊ ಇವಾಗ ಡೌನ್ಲೋಡ್ ಆಗಿದೆ ನೋಡಿ, ಈ ಥರ ವಿಡಿಯೋದು ಬರುತ್ತೆ. ಎಲ್ಲಿ ಹೋಗಿದ್ರು, ಯಾವ ಥರ ಸಹಿ ಸಂಗ್ರಹಣೆ ಮಾಡಿದರು, ಯಾವ ಥರ ವಿಚಾರಗಳ ಪ್ರಚಾರ ನಡೀತಾ ಇದೆ ಪ್ರಜಾಕೀಯದ ಬಗ್ಗೆ ಅಂಥೇಳಿ ಈ ಥರ ಮಾಡ್ಕೊಂಡಿರೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತಾರೆ. ಸೊ ಇವುಗಳನ್ನೆಲ್ಲ ನೀವು ಚೆಕ್ ಮಾಡಬೇಕಾಗತ್ತೆ. ಚೆಕ್ ಮಾಡಿ ಅವರು ಫೋಟೋಸು, ವಿಡಿಯೋಸು ಇದನ್ನೆಲ್ಲ ಚೆಕ್ ಮಾಡಬೇಕು. ಮತ್ತು ತಿರ್ಗಾ ಇದಕ್ಕೆ ಬಂದರೆ ಪ್ರಜಾಕೀಯದ ವೆಬ್ಸೈಟು ವೆಬ್ಬಿಗೆ ಬಂದರೆ ಅದು ಪೇಜ್ ಓಪನ್ ಆಗುತ್ತೆ. ಸೊ ನೀವು 3 ಟೈಪನ್ನು ಆಕಾಂಕ್ಷಿಗಳ ಪಟ್ಟಿ. ಸೊ ಇಲ್ಲಿ ಮತ್ತು ನಿಮ್ಮ ಯಾವುದು MLA ವಿಧಾನಸಭಾ ಕ್ಷೇತ್ರ, ಸೊ ನಿಮ್ಮ ಕ್ಷೇತ್ರನ ಫೈಂಡ್ ಔಟ್ ಮಾಡಿ ನಿಮ್ಮ ಅಭ್ಯರ್ಥಿ ಆಕಾಂಕ್ಷಿಗಳನ್ನು ಯಾರು ಅಂತ ಚೆಕ್ ಮಾಡ್ಕೊಂಡಿರ್ತೀರ. ಸೊ ಅವರು ಎಲ್ಲ ಥರದ ಫೇಸ್ಬುಕ್ ಲಿಂಕು, ಸಹಿ ಸಂಗ್ರಹಣೆ, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಆಮೇಲೆ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ಗಳಾಗಿರ್ಬೋದು, ನೀವೆಲ್ಲನೂ ಪರಿಶೀಲಿಸಿ ಆದಮೇಲೆ ಸೊ ಇಲ್ಲೊಂದು ಆಪ್ಷನ್ ಬರುತ್ತೆ, ಕೆಳಗಡೆ ವೋಟಿಂಗ್ ಮಾಡಬೇಕಾಗಿ ಬರುತ್ತೆ. ಸೊ ನೀವು ಕರೆಕ್ಟಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ, ಓಕೆಪ್ಪ ಇವರು ನಮಗೆ ಆಯ್ಕೆ ಇವ್ರಿಗೆ ನಾವು ಸಹಿ ಸಂಗ್ರಹಣೆಗೆ ಒಂದು ಟಿಕೆಟ್ ಆಕಾಂಕ್ಷಿ ಆಗ್ಬೋದು, ಇವರು ಅದಕ್ಕೆ ಅರ್ಹರಿದ್ದಾರೆ ಅಂಥೇಳಿ ಏನಾದರೂ ನೀವು ಒಪ್ಪಿಗೆ ಕೊಟ್ಟು ವೋಟ್ ಮಾಡಿದರೆ ಅದೇ ಮುಂದಿನ ದಿನಗಳಲ್ಲಿ ಈ ಟಿಕೆಟ್ ಹಂಚಿಕೆಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.